ಏನ್ ಮಾಡಿದವು? ಗ್ರಹಣಗಳು ಯಾವ ರೀತಿಯಾಗಿ ಉಂಟಾಗ್ತವೆ? ಗ್ರಹಣಗಳು ಸೂರ್ಯಗ್ರಹಣಗಳು ಮತ್ತು ಚಂದ್ರಗ್ರಹಣಗಳು ಯಾವ ರೀತಿ ಉಂಟಾಗ್ತವೆ? ಅದರ ಮಟ್ಟದಲ್ಲಿ ಒಟ್ಟು 8 ಗ್ರಹಗಳು. 8 ಗ್ರಹಗಳು ಎಲ್ಲ ಏನ್ ಮಾಡ್ತಾವ? ಸೂರ್ಯನ ಸುತ್ತ ಏನ್ ಮಾಡ್ತಾವ? ತಿರುಗ್ತಾವ. ಸೂರ್ಯನ ಸುತ್ತ ಏನ್ ಮಾಡ್ತಾವ? 8 ಗ್ರಹಗಳು ತಿರುಗ್ತಾವ. ನಾವು ಏನ್ ಆಯ್ಕೆ ಮಾಡ್ಕೊಂಡಿದ್ದೆವು? ಗ್ರಹಣಗಳು ಯಾವ ರೀತಿ ಆಗ್ತಾವ ಅನ್ನೋದು ಅಷ್ಟೇ ನಾವು ಆಯ್ಕೆ ಮಾಡ್ಕೊಂಡಿದ್ದೆವು. ಗ್ರಹಣಗಳು ಆಯ್ಕೆ ಮಾಡ್ಕೋಬೇಕಾದ್ರೆ ಏನ್ ಬೇಕು? ಸೂರ್ಯ ಮತ್ತು ಚಂದ್ರ ಭೂಮಿ ಮಾತ್ರ ಇದ್ದಾಗ ಮಾತ್ರ ಇದೆ ಸೂರ್ಯಗ್ರಹಣ ಚಂದ್ರಗ್ರಹಣ ಈ ಚಟುವಟಿಕೆ ನಾನು ಹೇಳ್ತದೆ ತಿಳಿತದೆ. ಹೌದಾ? ಮೊದಲನೇದಾಗಿ ಇದು ಸೂರ್ಯ. ಇದೇನಿದು? ಸೂರ್ಯ. ಇದು ಭೂಮಿ, ಇದು ಚಂದ್ರ. ಹೌದಾ? ಇದು ಸೂರ್ಯ, ಇದು ಭೂಮಿ, ಇದು ಚಂದ್ರ. ನಾವೇನ್ ಮಾಡಿದವು? ಇಲ್ಲಿ ಒಂದು ಗ್ರಹ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೆವು. ಸೌರಮಂಡಲದಲ್ಲಿ ಎಷ್ಟು ಗ್ರಹಗಳವ? 8 ಗ್ರಹಗಳವ. ಭೂಮಿ ಒಂದು ಗ್ರಹ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದು. ಹೌದಾ? ಈ ಗ್ರಹ ಸೂರ್ಯನ ಸುತ್ತಲೂ ತಿರುಗ್ತದ. ಈ ಗ್ರಹದ ಉಪಗ್ರಹ ಯಾವುದು? ಚಂದ್ರ. ಹೌದಾ? ಈ ಚಂದ್ರ ಉಪಗ್ರಹ ಏನೋ ಭೂಮಿಯ ಉಪಗ್ರಹ ಇರುವುದರಿಂದ ಭೂಮಿಯ ಸುತ್ತಲೂ ತಿರುಗ್ತದ ಮತ್ತು ಸೂರ್ಯನ ಸುತ್ತಲೂ ತಿರುಗ್ತದ. ಹೀಗೆ ತಿರುಗೋ ಟೈಮಿಗೆ ಏನಾಗ್ತದ? ಹಗಲು ರಾತ್ರಿಗಳಾಗ್ತವೆ. ಆದಾಗ ಏನಾಗ್ತದ? ಗ್ರಹಣಗಳು ಉಂಟಾಗ್ತವೆ. ಯಾವ ರೀತಿಯಪ್ಪ ಆಗ್ತದಂದ್ರ, ಈ ಭೂಮಿ ನಡಬರ್ಕ ಚಂದ್ರ ಬಂದರೆ, ಸೂರ್ಯ ಮತ್ತು ಭೂಮಿ ನಡಬರ್ಕ ಚಂದ್ರ ಬಂದರೆ ಏನಾಗ್ತದಪ್ಪ ಅಂತಂದ್ರ ಸೂರ್ಯನ ಕಿರಣಗಳು ಏನಾಗ್ತಾವ? ಭೂಮಿ ಮ್ಯಾಗ ಬೀಳಲ್ಲ. ಸೂರ್ಯ ನಡಬರ್ಕ ಏನ್ ಬಂದನ? ಚಂದ್ರ ಬಂದಾಗ ಏನಾಗ್ತದ? ಭೂಮಿ ಮ್ಯಾಗ ಕಿರಣಗಳು ಬೀಳಲ್ಲ. ಸೂರ್ಯನ ಪ್ರಕಾಶ ಎಲ್ಲಿ ಬೀಳ್ತದ? ಚಂದ್ರ ಮ್ಯಾಗ ಬೀಳ್ತದ. ಭೂಮಿ ಏನಾಗ್ತದ? ಕತ್ತಲಾಗ್ತದ. ಆಗ ಯಾವ ಗ್ರಹಣ ಆಗ್ತದಪ್ಪ ಅಂತಂದ್ರ ಸೂರ್ಯಗ್ರಹಣ. ಯಾವ್ದ? ಸೂರ್ಯಗ್ರಹಣ ಆಗ್ತದೆ. ಹೌದಾ? ಅದೇ ರೀತಿ ತಿರ್ಕೋತ ಭೂಮಿ ಸುತ್ತ ಆಗ್ತದ ಚಂದ್ರ. ತಿರ್ಕೋತ್ ಏನಾಗ್ತದ? ಇದು ಇಲ್ಲಿ ಬತ್ತಪ್ಪ ಅಂತಂದ್ರ ಇದೇ ಒಂದೇ ಲೈನ್ದಾಗ ಬರಬೇಕು. ಒಂದೇ ಲೈನ್ ಬಂದಾಗ ಮಾತ್ರ ಗ್ರಹಣ ಆಗ್ತದ. ಹೌದಾ? ಸೂರ್ಯ ಮತ್ತು ಭೂಮಿ ಚಂದ್ರ ಮತ್ತು ಸೂರ್ಯ ನಡಬರ್ಕ ಭೂಮಿ ಬಂದಾಗ ಯಾವ ಗ್ರಹಣ ಆಗ್ತದ? ಚಂದ್ರಗ್ರಹಣ. ಹೌದಾ? ಸೂರ್ಯ ಮತ್ತು ಚಂದ್ರ ನಡಬರ್ಕ ಭೂಮಿ ಬಂದಾಗ, ಈಗ ನೋಡು, ಸೂರ್ಯನದು ಬೆಳಕ ಭೂಮಿ ಬಿದ್ದದ, ಚಂದ್ರ ಪೂರ ಕತ್ತಲ ಕಾಣಕತ್ತದಲ್ಲ ಅಂದಾಗ ಇದು ಯಾಕೆ ಗ್ರಹಣ ಆಗ್ತದ? ಚಂದ್ರಗ್ರಹಣ. ಹೌದಾ? ಇದಲ್ಲದೆ ಚಂದ್ರಗ್ರಹಣ ಯಾವಾಗಲೂ ಹುಣ್ಣಿಮೆ ದಿನ ಆಗ್ತದ. ಸೂರ್ಯಗ್ರಹಣ ಯಾವಾಗಲೂ ಅಮಾವಾಸ್ಯೆ ದಿವಸ ಆಗ್ತದ. ಹೌದಾ? ಇನ್ನೊಂದ್ಸರಿ ನೋಡಿ. ಸೂರ್ಯ ಮತ್ತು ಚಂದ್ರ ನಡಬರ್ಕ ಭೂಮಿ ಬಂದಾಗ ಚಂದ್ರಗ್ರಹಣ. ಸೂರ್ಯ ಮತ್ತು ಭೂಮಿ ನಡಬರ್ಕ ಚಂದ್ರ ಬಂದಾಗ ಸೂರ್ಯಗ್ರಹಣ.